सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु ಶೇಕ್ಸ್ಪಿಯರ್ನ ಟ್ರಾಜಿಡೀಸ್ ನಲ್ಲಿ ಹ್ಯಾಮ್ಲೆಟ್ ಇದೆ, ಅಥೆಲ್ಲೋ ಇದೆ. ಹ್ಯಾಮ್ಲೆಟ್ ನಲ್ಲಿ ನಾನು ಓದಿರೋ ಹಂಗೆ ಅವರು ಸ್ವಲ್ಪ ಸಾಮಾಜಿಕ ಕಳಕಳಿಯಿಂದ ಸಮಾಜದಲ್ಲಿ ತಪ್ಪುಗಳು ಆಗ್ಬಾರ್ದು, ಕೊಲೆಗಳಾಗ್ಬಾರ್ದು ಅನ್ನೋದನ್ನ ತಮ್ಮ ಟ್ರಾಜಿಡೀಸ್ ಮುಖಾಂತರ ತೋರಿಸಿದ್ದಾರೆ. ವೆನ್ ಯು ಕ್ರೈಮ್ ದ ರಿಸಲ್ಟ್ ವಿಲ್ ಆಲ್ಸೋ ಎಂಡ್ ಇನ್ ಕ್ರೈಮ್ ಅಂತ ಹೇಳುವಂತ ಪ್ರಯತ್ನ ಅವ್ರು ಮಾಡ್ತಾರೆ. ಸೊ ಆವಾಗಿನ ಕಾಲದಲ್ಲೇನೆ ಈಗ ರಾಜರೇ ಆಗ್ಲಿ ಅಥವಾ ನೀವ್ ಹೇಳ್ದ ಹಾಗೆ queens or the kings of the society were also taught through his stories, through his tragedies or through his various dramas. Alva sir? ಹೌದು ಸರ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಹಾಗೇನೆ ಏನ್ ಹೇಳ್ಬೇಕಂದ್ರಿ, ಈಗ ಸಮಾಜದಲ್ಲಿ ಒಂದಷ್ಟು ವಿಚಾರಗಳನ್ನ ಅವರು ತಿಳಿಸುವಂತ ಬಹಳಷ್ಟು ಪ್ರಯತ್ನ ಮಾಡಿದ್ರು, ಬದಲಾವಣೆಗಳನ್ನ ತರುವಂತೆ. ಆ ನಿಟ್ಟಿನಲ್ಲಿ ಶೇಕ್ಸ್ಪಿಯರ್ ಅವರು ತಮ್ಮ ಕಥೆಗಳ ಮುಖಾಂತರ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಯಾರಿಗೂ ಅವ್ರು ಹೆದರ್ಲಿಲ್ಲ. ಅವಾಗ ಇಂಪ್ರೆಸನ್ ಮಾಡ್ತಾರೆ ಅಂತಲೂ ಕೂಡ ಅವ್ರು ಹೆದರ್ಲಿಲ್ಲ. ಮಾಡಿದ್ರು ಪರವಾಗಿಲ್ಲ, ಸಮಾಜಕ್ಕೆ ಐ ಹ್ಯಾವ್ ಟು ಗಿವ್ ಅ ಮೆಸೇಜ್ ಅಂಡ್ ಐ ವಿಲ್ ಡೂ ಇಟ್, ಇಟ್ಸ್ ಮೈ ಡ್ಯೂಟಿ ಅನ್ನೋ ಹಾಗೆ ಮಾಡಿದ್ರು ಅವರು. ಶೇಕ್ಸ್ಪಿಯರ್ ತರೋ ನಾಲೆಜ್, ಒರಿಜಿನಲ್ ನಾಲೆಜ್ ಇದ್ದವರಿಗೆ ಯಾವಾಗಲೂ ಕವರ್ಡೈಸ್ ಇರೋದಿಲ್ಲ. ಅವರು ಪ್ಯೂರ್ ಉದ್ದೇಶಿತ ಸಮಾಜವನ್ನ ತಿದ್ದಬೇಕು, ಸಮಾಜವನ್ನ ಸರಿ ಲೈನಿಗೆ ತರಬೇಕು ಅಂತ ಇತ್ತಪ್ಪ ಅಂದ್ರ ಆತ ತನ್ನ ಕಲೆಯನ್ನು ಮುಚ್ಚಿಟ್ಕೊಳ್ಳೋದಿಲ್ಲ, ಬಹಿರಂಗ ಆಗ್ತಾನ. ಆಗಲಕ್ಕ ಅವನಿಗೆ ಗಲ್ಲಿಗೆ ಏರ್ಸಲ್ಬೇಕ, ತಾನು ಹೇಳೋದ್ ಬಿಡುದಿಲ್ಲ, ಸತ್ಯವಾದಿ ಇರ್ತಾನ. ನಿಜವಾದ ಜ್ಞಾನಿ, ಒರಿಜಿನಲ್ ಜ್ಞಾನಿ ಸತ್ಯವಾದಿ ಇರ್ತಾನ. ಈ ಲವ್ ದ ಟ್ರುತ್. ಸೊ ಅವ ತನ್ನ ಹಿಡಿತವನ್ನ ಎಂದೂ ಬಿಡುದ. ಈಗಾದ್ರೂ ಯಾವಾಗಾದ್ರೂ ವ್ಯಕ್ತಿ ಅಂತ ವ್ಯಕ್ತಿಗಳಿಗೆ ಎಡೆಮೆಂಟ್ ಅನ್ನಂಗಿಲ್ಲ, ಬ್ಲಂಟ್ ಅನ್ನಂಗಿಲ್ಲ. ಅವ್ರ ಉದ್ದೇಶ ಘನವಾದದ್ದಿರ್ತದ. ಅವ್ರು ಸಬ್ಲೈಮ್ ಥಿಂಕರ್ಸ್ ಇರ್ತಾರ. ಉದಾತ್ತ ವಿಚಾರ, ಜನರೇಷನ್ ಟು ಜನರೇಷನ್ ಅವ ಅಮರ ಆಗ್ಬೇಕು. ಅಮರದ ಕೀರ್ತಿ ಅವರಲ್ಲಿ ಇರಲ್ಲ. ಸಮಾಜ ಮುಂದಿನ ಪೀಳಿಗೆ ಜನರೇಷನ್ ಒಳ್ಳೆಯ ವಿಚಾರಗಳನ್ನ ಮಾಡ್ಬೇಕು, ನೀವು ಥಾಟ್ಸ್ ಹೋಗ್ಬೇಕು. ಮತ್ತ ಅವ್ರು ಅಂತ ಮುಂದಕ್ಕೆ ಹೋಗೋ ಜನರೇಷನ್ ಸಿವಿಲೈಸ್ ಹಾಕೋತೇ ಹೋಗು, ಕಲ್ಚರ್ಡ್ ಹಾಕೋತೇ ಹೋಗ್ಬೇಕು ಅನ್ನೋ ಒಂದು ಘನವಾದ ಉದ್ದೇಶ ಇರ್ತದ್ರಿ. ಯಾವ್ದು ಮೀನ್ ಮೈಂಡೆಡ್ನೆಸ್ ಇರೋದಿಲ್ಲ. ಅಂತ ಮೀನ್ ಮೈಂಡೆಡ್ನೆಸ್ ಯಾವ್ದು ಇರ್ಲಿಲ್ಲ. ಈವನ್ ಅವನಿಗೆ ಎಷ್ಟೋ ಮಂದಿ ಕ್ರಿಟಿಸಿಸಮ್ ಮಾಡ್ಯಾರಂದ್ರ ತಮ್ಮ ಸ್ವಾರ್ಥದ ಸಲುವಾಗಿ ಕ್ರಿಟಿಸಿಸಮ್ ಮಾಡ್ಯಾರ. ತಾವೇ ಬರ್ದೀವೇನಂಗ ಕ್ಲೇಮ್ ಮಾಡ್ಯಾರ. ನಂದೇ ಬುಕ್ ಕಳವು ಮಾಡ್ಯಾನತ್ತ ಆರೋಪ ಮಾಡ್ಯಾರ. ಪ್ಲೇಜಾರಿಸಮ್ ಅಂತಾರ ಅದಕ್ಕ. ಕೃತಿಚೋರರು, ಕೃತಿಚೋರ್ ಇದ್ದ ಅಥವಾ ನಂದೇ ತಗೊಂಡು ಬರ್ದಾನ, ನನ್ ಪಾರ್ಟ್ನರ್ ಅದಾನ, ಏನೇನೋ ಹೇಳ್ಯಾರ. ತಾವ್ ಅಮರಾಂಶ ಇವ ಕಲೀಲಾರ್ದ ಇದ್ರು ಮರಿ ಯೂನಿವರ್ಸಿಟಿ ಬಿಡ್ಸ್ ಅಂತ ಹೇಳಿ ಗ್ರೀನ್, ನ್ಯಾಶ್ ಅವ್ರೊಂದ್ 7 ಮಂದಿ ಇದ್ರು. ಅವ್ರು ಬಹಳ ಕಾಡ್ಯಾರ ಇವನಿಗೆ. ಯಾವಾಗಲೂ ಸತ್ಯದಿಂದ ನಡೆಯುವ ಹರಿಶ್ಚಂದ್ರಗ ಕಾಡಾಟ ಸುಮಾರು ಮಂದಿ ಇರುದೇ. ಒಂದ್ ಮಾಸ್ಕಿಟೋ ಆಗ್ಲೂ ಸುಮ್ ಮಕ್ಕೊಂಡಿದ್ದೇವ ಅಂದ್ರ ಕಡಿತಾವ ನಮ್ಗ. ಮತ್ತ ಒಂದ್ ಮಾಸ್ಕಿ ಬೇಕಾದ ತಗಣಿ ಆದ್ರೂ ಕಡಿತಾವ. ಅವ್ರ ಜೀವನಾನೇ ಪರರ ಬ್ಲಡ್ ಮೇಲೆ ಬದುಕುದಿರ್ತದ. ತಗಣಿದ್ದಂಗ ಇಂತ ಮನುಷ್ಯರು ಇರಲ್ಲ. ತಾವು ಕಾಳು ಮಾಡಿ ನಾವೇ ಒಯ್ಯೋ ಒಂದು ಈಗೋ ಸೆಂಟ್ರಿಕ್ ಇರ್ತಾರ. ಅಹಂ ನಮ್ ಡಿಗ್ರಿ ಸರ್ಟಿಫಿಕೇಟ್, ನಾವು ಆಕ್ಸ್ಫರ್ಡ್ದವ್ರು, ನಾವು ಕ್ಯಾಂಬ್ರಿಡ್ಜ್ದವ್ರು, ನಾವು ಆರ್ಟ್ ಬುಕ್ ಓದಿ ನಮ್ ಸರ್ಟಿಫಿಕೇಟ್ ಸಿಕ್ಕದ. ಇವ್ನು ಯಾವ ಸರ್ಟಿಫಿಕೇಟ್ ಸಿಕ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಅವ್ರದೇ ಉದಾಹರಣೆ ನಮ್ಮಲ್ಲಿ ಕನ್ನಡದಾಗ ಅದಾರ. ಸಿಂಪಿ ಲಿಂಗಣ್ಣನವರು ಅದಾರ ಇಲ್ಲಿ ಚಡಚಣದ ಇಂಡಿ ತಾಲೂಕ್ನಾಗ. ಅವ್ರು ಹಚ್ಚಿದ ಬುಕ್ದಾಗ ಅವ್ರೇ ನಪಾಸ್ ಆಗ್ಯಾರ. ಮತ್ತೆ ಎಮ್ಮೆ ಕೂತ್ರ ಅವ್ರು ಬರೋದ್ ಬುಕ್ನಾಗ ಅವ್ರು ಅಲ್ಲಿ ಎಕ್ಸಾಮಿನೇಷನ್ ಚೆಕ್ ಮಾಡೋರ್ ಎಂತಾರ ಅದಾರ ನೋಡ್ರಿ ಲೆಕ್ಕ. ಈಗ ಅದಕ್ಕ ಬಾಳ ಮಜಾ ಅದ. ಈ ಆಗಿನ ಕಾಲ ಬೇರೆ, ಈಗಿನ ಕಾಲ. ಸತ್ಯದ ಕಾಲ ಬೇರೆ, ಮಿಥ್ಯದ ಕಾಲ ಬೇರೆ. ಮಿಥ್ಯದ ದೃಷ್ಟಿಕೋನ ಬೇರೆ, ಸತ್ಯದ ದೃಷ್ಟಿಕೋನಗಳು ಬೇರೆ. ಎಕ್ಸಾಂಪಲ್ ಟು ಜೂಲಿಯಸ್ ಸೀಸರ್ ಆಲ್ಸೋ ಸರ್. ಜೂಲಿಯಸ್ ಸೀಸರ್ ಏನೆಲ್ಲಾ ಮಾಡ್ಬಿಟ್ಟು ಮೇಲೆ ಬಂದ್ರು, ಕೊನೆಗೂ ಕೂಡ ಅವ್ನ್ ಮತ್ತೆ ಕೊನೆನೇ ಆಗತ್ತೆ. ಯಾಕಂದ್ರೆ ಆ ಕ್ರೈಮ್ ಅಲ್ಲಿ ಎಂಡಿನ ಕ್ರೈಮ್ ಅನ್ನೋದು ಪ್ರೂವ್ ಮಾಡ್ತಾರೆ ಅವರು. ಬಹಳಷ್ಟು ಕೆಟ್ಟದ್ ಮಾಡೋನ್ಗಿ ಕೆಟ್ಟದ್ ಆಗ್ಬೇಕೆ ಅಂತ ಒಂದು ಫಿಲಾಸಫಿನೇ.
ಆಗತ್ತೆ. ಈ ಮುಖಾಂತರನಾದ್ರೂ ನಾವು ಸ್ವಲ್ಪ ಕೆಟ್ಟದನ್ನ ತಡೆಯೋಣ ಅಂತ ಪ್ರಯತ್ನ ಮಾಡ್ತಾರೆ ಶೇಕ್ಸ್ಪಿಯರ್. ಅದು ಮುಂದಿನ ಪೀಳಿಗೆ ಇವನಿಗೆ ತಿಳಿಲಿಲ್ಲ ಅಂದ್ರು ಮುಂದಿನ ಪೀಳಿಗೆ ಆದ್ರೂ ಇವತ್ತಿನ ಪೀಳಿಗೆ ಆದ್ರೂ ತಾನೇ ತಿಳಿತದ ಸತ್ಯ. ವರಿಗ ಹಚ್ಚುವ ಬ್ರೇನ್ ಹುಟ್ಟತಂದ್ರ ಈ ಸಾದಾ ಕಲ್ಲ ಬಂಗಾರವನ್ನ ತಿಕ್ಕಿ ಶುದ್ಧ ಮಾಡೋದಿಲ್ಲ. ಆ ಬಂಗಾರವನ್ನ ತಿಕ್ಕು ಕಲ್ಲೇ ಬೇರೆನೇ ಇರ್ತದ. ಅದಕ್ಕೊಂದು ಆ ಸ್ಟೋನೇ ಬೇರೆ, ಹಂಗ ಆ ಬ್ರೇನೇ ಬೇರೆ ಇರ್ತದ. ಎಲ್ಲರಲ್ಲಿ ಎಲ್ಲ ಇರೋದಿಲ್ಲ, ಎಲ್ಲರಲ್ಲಿ ಎಲ್ಲ ಇರೋದಿಲ್ಲ. ಒರಿಜಿನಲ್ಲೇ ಇರೋರೇ ಬೇರೆ, ಕಲ್ಟಿವೇಟೆಡ್ ಆಗಿ ಕಲ್ಚರ್ ಆಗೋದೇ ಬೇರೆ. ನ್ಯಾಚುರಲ್ ಮದರ್ ನಿಂದ ಪೇರೆಂಟ್ಸ್ ನಿಂದ ಕಲ್ಚರ್ಡ್ ಆಗೋದೇ ಬೇರೆ. ಇದು ಜೀನಿಯಸ್. ಜೀನಿಯಸ್ ಅಂದ್ರ ಮಹಾ ಪ್ರತಿಭಾವಂತ. ಓದಿ ಬರ್ದು ಕಾಪಿ ಮಾಡಿ 20 ಪುಸ್ತಕ ಓದಿ 1 ಪುಸ್ತಕ ಬರ್ದಿಲ್ವ. ಒರಿಜಿನಲ್ ತನ್ನಲ್ಲಿ ದೇವರು ಕೊಟ್ಟ ಬುದ್ಧಿ ಅಥವಾ ಸಹಜ ದೇವ್ರ ಇಲ್ಲಂದ್ರೂ ಬರೀ ನೈಸರ್ಗಿಕ ತತ್ವವಾದ ಬುದ್ಧಿಯಿಂದ ಬರದಾನ. ಉದ್ದೇಶ ಘನವಾದದ್ದು. Not only tragedies, but also he wrote many comedies. Yes. And through comedies also he has tried to teach a lot. Definitely. Comedy of errors ಅಂತ ಬೆನ್ ಜಾನ್ಸನ್ ಹೆಂಗಿರ್ತದಲ್ಲ ಹಂಗ ಮನುಷ್ಯನ ಸಹಜ ಸ್ವಭಾವದಲ್ಲಿ ಅನೇಕ ಹುಳುಕುಗಳು ಇದ್ದೇ ಇರ್ತಾವ. ಪ್ರತಿಯೊಬ್ಬನ ಸ್ವಭಾವದಲ್ಲಿ ನಮಗ್ ಕಾಣಿಸಂಗಿಲ್ಲ. ಆ ಮತ್ತೊಬ್ರಿಗೆ ಕಾಣಿಸ್ತದ. ನಾವು ಮುಂದೆ ಕಂಡಿಟ್ಟೇವ ನಮ್ ಮುಖ ಕಾಣಿಸ್ತದ. ಅದೊಂದು ಡಿವೈಸ್. ಅದಕ್ಕ ನಾಟಕ ಒಂದು ಡಿವೈಸ್. ಪ್ರೇಕ್ಷಕರಿಗೆ ತಮ್ಮ ತಪ್ಪು ತಾವು ತಿಳ್ಕೊಳಕ ಅದು ಮೀಡಿಯಂ. ಯಾವುದು ಕಾಮಿಡಿನೂ ಒಂದು ಮೀಡಿಯಂ, ಟ್ರೆಜಿಡಿನೂ ಒಂದು ಮೀಡಿಯಂ. ಸಾಮಾನ್ಯವಾಗಿ ಟ್ರೆಜಿಡಿಗಳೆಲ್ಲ ಕಿಂಗ್ಸ್ರ ಮೇಲೆ ಅದಾವ. ಯಾಕಂದ್ರ ಕಿಂಗ್ಸ್ರು ದೇವೇರ್ ಕಿಲ್ಲರ್ಸ್. ಇಂಥವ್ ನಾಟಕಗಳು ನೋಡ್ರೆ ಕಿಂಗ್ಸ್ ಎಲ್ಲ ಕಲಸ ಆದ್ರ ಕಾಮನ್ ಮ್ಯಾನ್ ನಿಂದ ಕಿಲ್ ಆದ್ರವ್ರು. ಇವತ್ ಕಿಂಗ್ಸೇ ಇಲ್ಲ. ಕಾಮನ್ ಮ್ಯಾನ್ ಎಂದರೆ ರಾಜನ್ ಕೊಲ್ಲೆ ಮಾಡು ತಾಕತ್ ಎಂದರೆ ಬರ್ತಿತ್ತೇನು? ಇಂಥ ನಾಟಕಗಳನ್ನ ಇಂಥ ಭಾಷೆನ ನೋಡೇ ಕಾಮನ್ ಮ್ಯಾನ ಬಿಗ್ ಮ್ಯಾನ್ ಆಗಿ ಹೋಗ್ಯಾನ. ಅವನು ಸಮಯ ಬಂದ್ರ ಆ ಕೊಲೆಗಡಕರನ್ನ ಕೊಲೆ ಮಾಡಿ ಡೆಮೋಕ್ರಸಿ ತಂದನ. ಪ್ರಜಾರಾಜ್ಯ ಬಂತು. ಕಾಮನ್ ಮ್ಯಾನ್ ಆಳಕ್ಕೆ ಇವತ್ತು ಬಂತು. ಕಾಮನ್ ಮ್ಯಾನ್ ಇವತ್ತು ಆಳಕ್ಕೆ ಬರ್ಬೇಕಾದ್ರೆ ಲಿಟ್ರೇಚರೇ ಕಾರಣ. I think one sentence from for the people, from the people. This sentence was inspired from the Shakespeare's work. What is that? Julius Caesar. I feel like that, sir. ಡೆಫಿನೆಟ್ಲಿ. ಅಂಬೇಡ್ಕರ್ ಅಥವಾ ಅಮೇರಿಕನ್ ಪ್ರೆಸಿಡೆಂಟ್ ಡೆಮೋಕ್ರಸಿ ಇಸ್ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂದನ. ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಈ ಆಫ್, ಬೈ, ಫಾರ್ ಅವ ಅಬ್ರಾಹಂ ಲಿಂಕನ್ ಹೇಳ್ದ. ಅದು ಅದಕ್ಕೆ ರೂಟ್ ಇದೆ ಅದ. ಆಸ್ ಯು ಲೈಕ್ ಇಟ್. ಕರೆಕ್ಟ್ ಸರ್. ಹಿಂದಿಂದ ಇಲ್ಲಾರ್ದೆ ಅವ ಏನು ಪ್ರೆಸಿಡೆಂಟ್ ಅಬ್ರಾಹಂ ಲಿಂಕನ್ ಅವ ಎದಕ್ ಪ್ರಸಿದ್ಧ ಆಗ್ಯಾನ? ಅದಕ್ ಪ್ರಸಿದ್ಧ ಆಗ್ಯಾನ ಏನು? ಸ್ಲೇವರಿ ಅಬಾಲಿಸ್ ಆಗ್ಲಿಕ್ಕ. ಅದಕ್ ಹೊಡೆಸೊಂಡೆ ಸತ್ತವ. ಆದ್ರ ಒಳ್ಳೆಯವ್ರು ಅವ ಮಾಡೋದು ಒಳ್ಳೇದು. ಆದ್ರ ಜನರು ಅವ್ರಿಗೆ ಬೇಕಾದ ಯಾವಾಗ್ಲೂ 2 ಫೋರ್ಸ್ ಇರ್ತಾವ. ಹೊಸದೊಂದು ಫೋರ್ಸ್, ಹಳಿದೊಂದು ಫೋರ್ಸ್. ಟ್ರೆಡಿಷನಲ್ ಫೋರ್ಸ್ ಒಂದಿರ್ತದ ಮತ್ ಮಾಡರ್ನ್ ಫೋರ್ಸ್ ಒಂದಿರ್ತದ. ಹಳಿದೇ ಬೇಕನ್ನೋರು ಯಾವಾಗ್ಲೂ ಇರ್ತಾರ, ಹೊಸದು ನವೀನ ಬೇಕನ್ನೋರು ಯಾವಾಗ್ಲೂ ಇರ್ತಾರೆ. ಇವೆರಡು ನಡು ಕುಸ್ತಿ ಇರುವುದೇ ನಡೆಯದೇ ಅದು. ಯಾಕಂದ್ರ ಮ್ಯಾನಲ್ಲಿ ಜೀನ್ಸೇ ಹಂಗವ. ಕಾಂಬಟ್ ಇನ್ಸ್ಟಿಂಕ್ಟ್ ಆಫ್ ಕಾಂಬಟ್. ಹೊಡೆದಾಡ್ ಬೇಡ ಅಂದ್ರ ಇನ್ಸ್ಟಿಂಕ್ಟ್ ಅದ ಒಳಗ. ಆ ಇನ್ಸ್ಟಿಂಕ್ಟ್ ಪವರ್ ಕಮ್ಮಿ. ದೀಪಾವಳಿಯಾಗ ಚೋಟೆ ಪಿಟೆ ಆರಿಸ್ತಾರ, ಮಾಡ್ತಾರ. ಇನ್ಸ್ಟಿಂಕ್ಟ್ ಆಫ್ ಡಿಸ್ಟ್ರಕ್ಷನ್ ಹೊರಗೆ ಹೋಗ್ಲತ್ತೇಳಿ. ಇನ್ಸ್ಟಿಂಕ್ಟ್ ಆಫ್ ಡಿಸ್ಟ್ರಕ್ಷನ್, ಇನ್ಸ್ಟಿಂಕ್ಟ್ ಆಫ್ ಕನ್ಸ್ಟ್ರಕ್ಷನ್, ಇನ್ಸ್ಟಿಂಕ್ಟ್ ಆಫ್ ಕಾಂಬಟ್ ಒಳಗೆ ಇನ್ನೇಟ್ ಟೆಂಡೆನ್ಸೀಸ್ ಇಂಪ್ಲಾಂಟೆಡ್ ಬೈ ನ್ಯಾಚುರಲ್. ಅವು ಯಾರು ರಿಪೇರಿ ಮಾಡೋದಾಗಲ್ಲ. ಅದನ್ನ ಸಾಫ್ಟ್ ಮಾಡೋ ಸಲಹೆ ಸ್ವಲ್ಪ ಸಬ್ಮಿಸಿವ್ ಮಾಡೋದು, ಸ್ವಲ್ಪ ಮೆತ್ತ ಮಾಡೋದು, ಬೀನಂಬ್ ಮಾಡೋ ಸಲಹೆ ಸಾಹಿತ್ಯ ಇರ್ತಾವ. ಒಟ್ಟು ಪೂರಾ ರೂಟ್ ಔಟ್ ಮಾಡೋದು ಆಗುದಿಲ್ಲ ಮನುಷ್ಯನಲ್ಲಿ ದುರ್ಗುಣಗಳನ್ನ. ಯಾವ ಕಾಲಕ್ಕೂ ಆಗುದಿಲ್ಲ. ಹೆರಿಡಿಟಿ ಇರ್ತದ, ಜೀನ್ಸ್ ಇರ್ತಾವ. ಅಂದ್ರೆ ಇಂಗ್ಲಿಷ್ ಭಾಷೆದ ಕೊಡುಗೆ, ಪ್ರಜಾಪ್ರಭುತ್ವ ಬರ್ಲಿಕ್ಕೆ ಇಂಗ್ಲಿಷ್ ಭಾಷೆ ಕೊಡುಗೆನೂ ಜಗತ್ತು ಬದಲಾವಣೆ ಆಗ್ಲಿಕ್ಕೆ ಅದೇ ಭಾಷೆ ಕಾರಣದ. ಇವ್ರು ಅನೇಕರು ತಮ್ಮದೇ ಖರೆ ಅಂತ ಹೇಳ್ಕಿಂದ ಬೆನ್ ಚಪ್ಪಡಿಸ್ಕೋತಾರ ಅಷ್ಟೇ. ನಮ್ದೇ ಭಾಷೆ ಚಲೋ, ನಮ್ದೇ ಭಾಷೆ ಅಂದ್ರೆ ಹಿಂದಕ್ಕೆ ಒಯ್ಯವ್ರವ್ರು. ಇವ್ರು ಮುಂದಕ್ಕೆ ಪುಷ್ ಮಾಡ್ತಾರ, ಅವ್ರು ಹಿಂದಕ್ಕೆ ಡ್ರ್ಯಾಗ್ ಮಾಡ್ತಾರ ಅಷ್ಟೇ. ಒಂದು ಪ್ರಜಾಪ್ರಭುತ್ವ ಅನ್ನೋದು ಒಂದು ಸಿದ್ಧಾಂತ. ಈ ಸಿದ್ಧಾಂತ ಬರಕ್ಕೂ ಆ ಭಾಷೆ ಕೊಡುಗೆ ಮಾಡಿದೆ ಅಂತ ಮೇಡಮ್ ಅವ್ರು ಹೇಳ್ತಾ ಇದಾರಂತ. ಚೇತನ ಕೊಟ್ಟದ. ಅದಕ್ಕ ಮೊದಲು ನೋಡ್ರಿ ಪ್ಲಾಟೋ ಇವ್ರೆಲ್ಲಕ್ಕಿಂತ ಮೊದಲ ಜಗತ್ ಪರಿಷತ್ ಗ್ರೀಕ್ ಕಲ್ಚರ್ ಇತ್ತು. ಇಂಗ್ಲೆಂಡ್ ಬೆಳೆಯೋದಕ್ಕಿಂತ ಮೊದಲ ಗ್ರೀಕರು ಮತ್ತ ಇಟಲಿ ಅವರು ಬಹಳ ಮುಂದಿದ್ರು. ಇವ್ರಕ್ಕಿಂತ ಇವರೇ ಮೊದಲವರಲ್ಲ, ಇಂಗ್ಲೆಂಡ್ದವರೇ ಮೊದಲವರಲ್ಲ.
15ನೇ ಶತಮಾನದಿಂದ ಇವ್ರು ಇಲ್ಲಿವರೆಗೆ ಬಂದಾರ. ಈಗ ಇವ್ರ ಕಬ್ಜಾದಾಗ ಸಾಧ್ಯ ಆದಷ್ಟು ಜಗತ್ತದ. ಅವರೆಲ್ಲ ಮತ್ತೆ ಡೌನ್ ಹೊಡೆದಾರ ಈಗ. ಅದು ಸೈಕಲ್ ಅಡ್ಮಿನಿಸ್ಟ್ರೇಟಿವ್ ಸೈಕಲ್ ಪವರ್. Yes, both positives and negatives are always existing together. ಒಟ್ಟಿಗೆ ಇರ್ತವೆ. ನೋಡಿ, ಒಂದು ಗುಣ ಇರ್ತದ, ಇನ್ನೊಂದು ಘಾಟ್ ಹೊಡೆದ್ರೆ ಪ್ಲಸ್ ಆಗ್ತದ, ಪಾಸಿಟಿವ್ ಆಗ್ತದ. ಒಂದ್ ಲೈನ್ ಹೇಳಿದ್ರೆ ಮ್ಯಾಲ ಒಂದ್ ಕಡ ಲೈನ್ ಹೇಳಿದ್ರೆ ಪಾಸಿಟಿವ್ ಆಗ್ತದ. ಅಂದ್ರ ಪಾಸಿಟಿವ್ ವ್ಯೂ ಮಾಡಿದ್ರೆ ಅಂದ್ರೆ ಪಾಸಿಟಿವ್ ತೋತೀವಿ, ನೆಗೆಟಿವ್ ರಿಸೀವ್ ಮಾಡಿದ್ರೆ ನೆಗೆಟಿವ್ ಆಗ್ತೀವಿ. ಇರುವುದೇ ಮ್ಯಾಥಮೆಟಿಕಲಿ ನಾಲ್ಕೇ ಇದು ಅದಾವ ಒಂದು ಮಾರ್ಕ್ಸ್ಗಳು. ಸಬ್ಸ್ಟ್ರಾಕ್ಷನ್ ಮಾರ್ಕ್, ಮತ್ತ ಪ್ಲಸ್ ಒಂದು ಮಾರ್ಕ್, ಈ ಮಲ್ಟಿಪ್ಲಿಕೇಶನ್ ಒಂದು, ಡಿವಿಷನ್ ಒಂದು. ಲೈಫ್ ಇಷ್ಟೇ ಅದ ನಾಲ್ಕೇ. ಮೊದಲು ಪ್ಲಸ್ ಮಾಡ್ತಾನ, ಸಂಪಾದನೆ ಮಾಡ್ತಾನ, ಯಾವುದೇ ಅಲ್ಲಿ ಜ್ಞಾನ ಸಂಪಾದನೆ ಮಾಡ್ಲಿ, ಹಣ ಸಂಪಾದನೆ ಮಾಡ್ಲಿ, ಏನ್ ಸಂಪಾದನೆ ಮಾಡ್ತಾನ. ಅದ್ರ ಮಗ ಮುಂದ್ ದೊಡ್ಡ ಕಳಿತಾನ, ಮೈನಸ್ ಮಾಡ್ತಾನ. ಮತ್ತೊಬ್ರು ಮುಂದ್ ಮನೆಗೆ ಬಂದವ್ರು ಯಾರ ಅಣ್ಣ ತಮ್ಮರು ಇರ್ಲಿ, ಯಾರೇ ಇರ್ಲಿ, ಡಿವಿಷನ್ ಮಾಡ್ತಾರ. ಲಾಸ್ಟ್ ನಾವು ಮತ್ತೆ ಎಲ್ಲ ಖಾಲಿ ಆಗ್ಯದ ಮನಿ ಅಂದ್ರೆ ಮತ್ತ ಮಲ್ಟಿಪ್ಲಿಕೇಶನ್ ಮಾಡ್ತಾನ. ದಿಸ್ ಇಸ್ ಎ ಸೈಕಲ್ ಪ್ರೊಸೆಸ್. ಎಸ್ ಸರ್, ಚಿಲ್ಡ್ರನ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಮಕ್ಕಳೇ ಇದು ನಮ್ ಲೈಫಲ್ಲೂ ಕೂಡ ಹೇಗೆ ಅಪ್ಲೈ ಆಗುತ್ತೆ ಅಂತ ಅನ್ನೋದನ್ನ ಸರ್ ಇಲ್ಲಿ ಹೇಳ್ತಿದ್ದಾರೆ. ಈಗ ನಿಮ್ಗೆ ಏನಾದ್ರು ಆಡ್ ಮಾಡ್ಬೇಕಿದೆ ಇಂಗ್ಲಿಷ್ ಬಗ್ಗೆ, ಅಥವಾ ನಾವ್ ಯಾಕೆ ಇಂಗ್ಲಿಷ್ ಕಲಿಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಪ್ರಶ್ನೆಗಳಿದ್ರೆ ಇವಾಗ ನೀವು ಕೇಳಿ. ಜೊತೆಗೆ ಸರ್ ಹೇಳಿರುವಂತ ಕೆಲವೊಂದು ಪಾಯಿಂಟ್ಸ್ ಅಲ್ಲೂ ಕೂಡ ನಿಮ್ಗೆ ಏನಾದ್ರು ಪ್ರಶ್ನೆ ಹಾಕಕ್ಕಿದ್ರೆ ಖಂಡಿತ ಹಾಕಬಹುದು. ಶಾಂತರಾಜು ಸರ್, ಮಕ್ಕಳಿಗೆ ಹೇಳಿ ಸರ್. ಓಕೆ, ಕೇಳಿ. ಸುರಭಿ ಪ್ರೌಢ ಮಕ್ಕಳಿಂದ ಪ್ರಶ್ನೆಗಳು ಫಸ್ಟ್. ಸೋಮಶೇಖರ್ ಪ್ರಶ್ನೆಗಳಿಲ್ವಾ? ಓಕೆಪಾ, ಸರಿ. ಸುರಭಿ ಪ್ರಸನ್ನ ಜ್ಯೋತಿಯಿಂದ ಸರ್, ಮಕ್ಕಳ ಪರವಾಗಿ ಒಂದ್ ಪ್ರಶ್ನೆ ಇದೆ. ಕೆಲವೊಂದು ವಿಚಾರಗಳಲ್ಲಿ ನೀವು ಹೇಳಿದ್ರಿ, ಇಂಗ್ಲಿಷ್ ಅಥವಾ ನಮ್ಮ ಕ್ರಿಶ್ಚಿಯಾನಿಟಿ ಪ್ರೊವೈಡ್ಸ್ ಅಸ್ ಲವ್, ಅಂಡ್ ಥ್ರೂ ಲವ್ ವಿ ಆರ್ ರೀಚಿಂಗ್ ಟು ದ ಗ್ರೇಟ್ ಹೈಟ್ ಅನ್ನೋ ಹಾಗೆ ಹೇಳಿದ್ರಿ. ಇದು ನಾಟ್ ಓನ್ಲಿ ಇಂಗ್ಲಿಷ್, ನಮ್ ಹಿಂದೂ ಕಲ್ಚರ್ ಕೂಡ ಅದನ್ನೇ ಹೇಳುತ್ತೆ ಅಂತ ಅನ್ನೋದು ನಮ್ಮ ಮಕ್ಕಳ ಅಭಿಪ್ರಾಯ ಸರ್. ಹಿಂದೂ ಕಲ್ಚರು ಕೂಡ ಹೇಳುತ್ತೆ. ಒಂದು ಕಾಲಕ್ಕ ಹಿಂದೂ ಕಲ್ಚರ್ ಇರ್ಬೋದು, ಇಲ್ಲ ಅನ್ನಂಗಿಲ್ಲ. ನಾವು ಬಹಳ 7,000 ವರ್ಷದ ಹಿಂದಿನ ಇತಿಹಾಸ ಇಂಡಿಯಾದದ ಕಲ್ಚರ್ ಮ್ಯಾಟರ್ದಾಗ ವೇದಗಳ ಕಾಲ, ಅದಕ್ಕಿಂತಲೂ ಹಿಂದಿನ ಕಾಲ ನಾವಂತೂ ನೋಡಿಲ್ಲ. ಲಿಟ್ರೇಚರ್ ಓದಿ ಹೇಳ್ತಾರ ಹಿಂದೂದೊಳಗೆ ಇರ್ಬೋದು. ಮುಂದ ಅದೇ ಹಿಂದೂ ಧರ್ಮ ಏನಾಗ್ಯದ, ಚೇಂಜ್ ಹಾಕೋತ್ ಬಂದ. ಎಲ್ಲ ರಿಲಿಜನ್ಗಳು ಚೇಂಜ್ ಹಾಕೋತ್ ಬರ್ನ ಅದು ಡೈಲ್ಯೂಟ್ ಆಗಿ ಪ್ರಿನ್ಸಿಪಲ್ ಲೈಫ್ ಹೋಗಿ ಎಲ್ಲ ಮುಂದ ಕನಿಂಗ್ನೆಸ್, ಡಿಸೆಪ್ಷನ್ಸ್ ಅವೆಲ್ಲ ಗ್ರಾಫ್ಟಿಂಗ್ ಆಗಿರ್ತಾವ. ಹಂಗಾಗಿ ರಿಲಿಜನ್ ಕೊಲ್ಯಾಪ್ಸ್ ಆಗ್ಯದ. ಈ ಜಗತ್ತೇ ರಿಲಿಜನ್ ಕೊಲ್ಯಾಪ್ಸ್ ಆಗಿ ವಿಜ್ಞಾನ ಬಂತು. ಹ್ಯುಮ್ಯಾನಿಸಮ್ ಯಾವಾಗ ಬಂತು? ಡಿವಿನಿಸಮ್ ಸೆಟ್ ಅಸೈಡ್ ಮಾಡಿ ಹ್ಯುಮ್ಯಾನಿಸಮ್ ಬಂದದ. ಈಗ ಧರ್ಮಕ್ಕ, ಆ ಆಡಂಬರ ಧರ್ಮಕ್ಕ, ನಿಜವಾದ ಧರ್ಮಕ್ಕೆ ಈಗೂ ಅದ. ಆ ಧರ್ಮ ಎಂದೂ ಸಾಯೋದಿಲ್ಲ. ನಿಜವಾದ ಧರ್ಮ ಜಗತ್ನಾಗ ಯಾವುದೇ ಇರಲಿ ಅವೆಂದೂ ಸಾಯಂಗಿಲ್ಲ. ಆಡಂಬರ ಧರ್ಮಗಳು ಸತ್ಯನಾಶ ಅದು. ಧರ್ಮದ ಹೆಸರಿನಾಗ ಏನ್ ಬೇಕಾದ್ ಮಾಡ್ತಾರಲ್ಲ, ಕೊಲೆ ಮಾಡ್ತಾರ, ಕಳತನ ಮಾಡ್ತಾರ, ಶೋಷಣೆ ಮಾಡ್ತಾರ ಧರ್ಮದ ಹೆಸರಿನಾಗ. ಇನ್ ದ ನೇಮ್ ಆಫ್ ರಿಲಿಜನ್ ಅವೆಲ್ಲ ಧರ್ಮಗಳೆಲ್ಲ ಡೆತ್ ಆದವು. ಡೇಸ್ ಆಫ್ ರಿಲಿಜನ್ ಆರ್ ಗಾನ್, ಡೇಸ್ ಆಫ್ ಸೈನ್ಸ್ ಹ್ಯಾಸ್ ಬಿಗನ್. ಆಮೇಲೆ ಈಗ ಹ್ಯುಮ್ಯಾನಿಸಮ್ ಬಂತು. ಅದರಿಂದ ಡಿವಿನಿಸಮ್ ಸೆಟ್ ಅಸೈಡ್ ಆಯ್ತು. ಡಿವಿನಿಸಮ್ ವಿರುದ್ಧ ಆಗಾಗ್ಗೆ ಡೆವಿಲಿಸಮ್ ಇತ್ತು. ಅವೆರಡು ಅದು ಹ್ಯುಮ್ಯಾನಿಸಮ್ ಅದ. ಇಫ್ devil preaches the philosophy of God, do you believe? ಹೌ ಸರ್ ಹೇಗೆ ಅಂತ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ಹಂಗ ನೋಡ್ರಿ, ಅಂದ್ರೆ ಕಪಟತನ. ಈಗ ದೇವರ ತತ್ವವನ್ನು ನಾನು ಬೋಧನೆ ಮಾಡ್ತಾ ಇರ್ತೀನಿ, ಮಾಡೋ ಕೆಲಸ ಡೆವಿಲ್ದು ಮಾಡ್ತೀನಿ. ಅವಾಗ ನನ್ನನ್ನು ನಂಬಂಗಿಲ್ಲ. ಅಂದ್ರೆ ಡಬಲ್ ಪಾಲಿಸಿ ಅಥವಾ ಮಲ್ಟಿಪಲ್ ಪಾಲಿಸಿ ಮಾಡುವ ಪಾಲಿಟಿಷಿಯನ್ಸ್ರಿಗೆ, ಹೋಲಿ ಥಾಟ್ಸ್ ಇದ್ದವ್ರಿಗೆ, ಅಷ್ಟು ಓವರ್ ಡೈನಾಮಿಕ್ ಇದ್ದವ್ರಿಗೆ ಲೈಫ್ ಶಾರ್ಟ್ ಇರ್ತದೆ. ಅಂದಲ್ಲೇ ಇವತ್ತು ಡೆಮೋಕ್ರೇಷನ್ 5 ವರ್ಷ ಇಟ್ಟಾರ. 5 ವರ್ಷನು ಯಾರು ಗೌರ್ಮೆಂಟ್ ಮಾಡಂಗಿಲ್ಲ. 3 ವರ್ಷ 2 ವರ್ಷ ಹಂಚ್ಕೋತಾರ. 1 ವರ್ಷ ಪಂಚಾಯತ್ಯಾಗ ನೀ 1 ವರ್ಷ ನಾವಂತ ಹಂಚ್ಕೋತಾರ. ಮನುಷ್ಯ ಇಟ್ಟು ಮೊದಲ ಪವರ್ ಕೊಟ್ರ ದೊಡ್ಡ ಮನುಷ್ಯಾಗ ಕರೆದು ಕೊಡ್ತಿದ್ರು, ನಾವು ಅಲ್ಲತ್ತಿದ್ದವ.
ಆ ಚೇರೇ ವಾಲತ್ತಿದ್ದ, ಚೇರ್ಮನ್ ಆಗಲ್ ಪಾಲತ್ತಿದ್ದ, ಮಿನಿಸ್ಟರ್ ಆಗಲ್ ಪಾಲತ್ತಿದ್ದ. ಇವತ್ತ ಹಣದ ದೇವು ಬಡದ, ಅಧಿಕಾರದ ದೇವು ಬಡದ ಮನುಷ್ಯಾಗ ನನಗ್ ಬೇಕು ನನಗ್ ಬೇಕು ನನಗ್ ಬೇಕಂದ. ಆ ಹ್ಯುಮ್ಯಾನಿಸಮ್ನು ಹೋಗಿ ಯಾವ ಈತಂ ಬರಕತ್ತದ ನೋಡ್ರಿ. ಅಂದ್ರ ಚೇಂಜ್ ಹಾಕೋತ್ ಹೊಂಟದ. ಇದು ಒಂದ್ 60-70 ವರ್ಷ ಇರ್ತದ. ಮಾಜಿ ಪ್ರೈಮ್ ಮಿನಿಸ್ಟರ್ ಹೇಳಿದಾರ, ಈ ಹಣದ ಲವ್ ಆಫ್ ಮನಿ, ಲವ್ ಆಫ್ ಪ್ರಿನ್ಸಿಪಲ್ಸ್ ಇದ್ದು. ಅವಾಗ ಲವ್ ಆಫ್ ಪ್ರಿನ್ಸಿಪಲ್ಸ್ ಇದ್ದು, ಡಾಗ್ಮಾಸ್ ಇದ್ದು. ಅಲ್ಲ 15ನೇ ಶತಮಾನ ತನಕ ಅವು ಗೊಡ್ ಡಾಗ್ಮಾಸ್ ಅಂತ ಹೇಳಿ ಅಲಕ್ಷ್ಯ ಮಾಡಿದ್ರು. ಹಂಗ ಮತ್ ಹೊಳ್ಳಿ ಸೈಕಲ್ ಬರ್ತದ್ರಿ. ಈ ಮೂವ್ಮೆಂಟ್ಗಳು ಏನಾವ, ಲಿಟ್ರರಿ ಮೂವ್ಮೆಂಟ್ ಏನ್ ಆಗ್ಯಾವಲ್ಲ, ರೆನೈಸಾನ್ಸ್, ಜ್ಞಾನದ ಪುನರುಜ್ಜೀವನ, ಅದು ರೆಬೆಲ್ ಅಂದ್ರ ಮೂವ್ಮೆಂಟ್ ಅನಿಸ್ಕೊಂಡಿರ್ಲಿಲ್ಲ ಅಂದ್ರೂ ಅದೊಂದು ರಿವೋಲ್ಟ್. ಎದಕ್ ರಿವೋಲ್ಟ್ ಅಂದ್ರ ದೇವರು ಮತ್ತು ದೇವುಗಳ ನಂಬಿಕೆ ಮೇಲೆ ಏನು ದೇವಾಲಯ ಏನು ಕಟ್ತಾರಲ್ಲ, ದೇವಾಲಯ ಕೊಡಿ ಇಡೀ ಜಗತ್ತಿನ ಜನಸಾಮಾನ್ಯರನ್ನ ಎಂದೂ ಮ್ಯಾಲಕ್ ಬರ್ಲಾರ್ದಂಗ ವ್ಯವಸ್ಥೆ ಮಾಡ್ಯಾರ. ಅವನ್ ಮೈಂಡ್ ಡಿಮ್ ಮಾಡುದೇ ದೇವರ ಕೆಲಸ. ಹೇಳೋದು ಡಿಕ್ಟೇಟೋರಿಯಲ್ ನಂಬಿಕೆ ಬೇಕು ಅನಿಸುವ ಹೊಡೆದಾದ್ರು ನಂಬಿಸಿದ್ರು ಅಂತ ಕಾಲ. ಈಗ ಹಂಗಿಲ್ಲ. ಥಿಂಕ್ ಮಾಡಿ ಬೇಕಾದ್ರ ರ್ಯಾಷನಲ್ ಫೇತ್ ವಿಚಾರ ಮಾಡಿ ನೀನು ಸರಿಕೊಂಡ್ರ ನಂಬು. ಬಿಲೀಫ್ ಹಿಂಗ ಥಾಟ್ಸ್ ಕೈಯಾಗ ಸಿಕ್ಕದ ಈಗ. ಬಿಲೀಫ್ ಹಲೋ ಹೇಳಿ. ಹಾ, ಕೆಲವೊಬ್ಬರಲ್ಲಿ ಸಮಾಜದಲ್ಲಿ ಕೆಲವರ ಬಲ್ಲಿ ನಂಬಿಕೆ ಇದೆ, ಇಂಗ್ಲಿಷ್ ಭಾಷೆಯನ್ನು ಕಲಿತ್ರ ಒಂಥರ ಕ್ರಿಶ್ಚಿಯಾನಿಟಿ ಅಪ್ಕೊಂಡಂಗ, ಅಥವಾ ವ್ಯಾಪಾರಿ ಬುದ್ಧಿ ಬಂದಂಗ, ಅಥವಾ ವ್ಯಾಪಾರ ಸಲುವಾಗಿ ಕಲ್ತಂಗ ಅನ್ನೋ ಭಾವನೆ ಇದೆ. ಅದಕ್ಕೆ ಇಂಗ್ಲಿಷ್ ಕಲೀಲಿಕ್ಕೆ ಸ್ವಲ್ಪ ಹಿಂದ ಮುಂದೆ ಮಾಡುದು ಅಥವಾ ಬೇಡ ಅನ್ನೋದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಅದು ಮಿಸ್ಚೀಫ್ ಮಾಂಗರ್ಸು ಹೇಳಿ ನಾ ಈಗಾಗಲೇ ರೆಫರ್ ಮಾಡೀನಿ. ಯಾರು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗೆ ಕಳಿಸ್ತಾರ ಅಥವಾ ಗುಡ್ ಸ್ಕೂಲ್ಗಳಿಗೆ ಕಳಿಸ್ತಾರ, ಲ್ಯಾಂಗ್ವೇಜ್ ಬಿಡ್ರಿ, ಅವ್ರು ಇನ್ನೊಬ್ಬರ ಮಕ್ಳಿಗೆ, ನನ್ನ ಮಕ್ಳು ಸ್ವಲ್ಪ ಕಲಿಯೋ ಶಾಲೆಯಾಗ ನೀ ಕಲಿತಾ ಮಗನ ಅಂತೇಳಿ ಅವ್ನು ಹೊರಗೆ ಇಡ್ತಾರ. ಅದು ಮನುಷ್ಯನ್ ನ್ಯಾರೋ ಮೈಂಡೆಡ್ನೆಸ್. ತಮ್ಮ ಮಕ್ಕಳೇ ಅಧಿಕಾರಿ ಇರ್ಬೇಕು. ಗೌಡ ಅದನಂದ್ರೆ ನನ್ನ ಮಗನ MLA ಮಿನಿಸ್ಟರ್ ಇರ್ಬೇಕು, ನನ್ನ ದೋಸ್ತನ ಮಗ ಪ್ಯೂನ್ ಆಗ್ಬೇಕು ಅವನ ಆಫೀಸ್ನಾಗ. ಇಂತ ಸಣ್ಣ ಮನಸ್ಸುಗಳು ಇದ್ದಂತ ದೇಶಗಳು ಅದಾವ. ದೊಡ್ಡ ಮನಸ್ಸ ಗ್ಲೋಬಲ್ ಸೊಸೈಟಿ ಮಾಡಿ, ವರ್ಲ್ಡ್ ಸೊಸೈಟಿ ಮಾಡಿ, ಯೂನಿವರ್ಸಲ್ ಥಿಂಕಿಂಗ್ ಮಾಡೋನು ಅದ. ಯಾವಾಗ್ಲೂ ಸಣ್ಣವ್ರು ಇರೋರೆ ದೊಡ್ಡವ್ರು ಇರೋರೆ. ಈ ಹ್ಯೂಮನ್ ಬ್ರೈನ್ ನಾಗ ಯಾವಾಗ ಸಣ್ಣ ಮನಸ್ಸು ಬರ್ತದ, ಯಾವಾಗ ಮ್ಯಾಲಿಷಿಯಸ್ ಮನಸ್ಸು ಬರ್ತದ, ಯಾವಾಗ ಜಲಸ್ ಮನಸ್ಸು ಬರ್ತದ, ಯಾವಾಗ ಗುಡ್ ಥಾಟ್ ಅರೈಸ್ ಆಗ್ತದ ಹೇಳಿಕೆ ಬರುದಿಲ್ಲ. ಯಾಕಂದ್ರ ದಿಸ್ ಹ್ಯೂಮನ್ ಬ್ರೈನ್ ಅಂಡ್ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂಡ್ ವೇವ್ಸ್. ಆಟೋಮ್ ಅಲ್ಲೇ ಮೈನ್ಯೂಟ್ ಈ ಕಣ್ಣಿಗೆ ಕಾಣಿಸಂಗೇ ಇಲ್ಲ. ಮೈಕ್ರೋ ಇದ್ರಲಿಂದ ಆಟೋಮ್ ನೋಡ್ಲಿಕ್ ಬರ್ತದ. ವೇವ್ಸ್ ಕಣ್ಣಿಗೆ ಕಾಣಿಸಂಗಿಲ್ಲ. ಬಟ್ ಎಕ್ಸಿಸ್ಟೆನ್ಸ್ ಆಫ್ ಬೋತ್ ಯಾರು ಅಲ್ಲಿಗಳಲ್ಲಿ ಸಕ್ಕಿಲ್ಲ. ಬಿಯಾಂಡ್ ದ ಕೆನ್ ಆಫ್ ಹ್ಯೂಮನ್ ಥಾಟ್, ಬಿಯಾಂಡ್ ದ ಕೆನ್ ಆಫ್ ಹ್ಯೂಮನ್ ಫೀಲಿಂಗ್ಸ್ ದೇರ್ ಆರ್ ಸಚ್ ಥಿಂಗ್ಸ್ ಅಂತೇಳಿ ಡೌಟೆಡ್ ಅದ. ಇನ್ನ ಅದನ್ನ ನಾವು ಅಟ್ರಿಬ್ಯೂಟ್ ಮಾಡ್ತೇವೆ ದೇವರಿಗೆ, ದೆವ್ವಿಗೆ. ಅಂದೊಂದು ಕ್ವಶನ್ ಇದೆ. ಈಗ ಇಂಗ್ಲಿಷ್ ಇಂಗ್ಲೆಂಡ್ ಇಂದ ಒರಿಜಿನೇಟೆಡ್ ಆಗಿದ್ದ ಅನ್ಕೊಳ್ತೀನಿ. ಆಮೇಲೆ ಇಂಗ್ಲಿಷ್ ಈಗ ಇಂಗ್ಲೆಂಡ್ ಸೂರ್ಯ ಮುಳುಗದ ನಾಡು ಅಂತ ಹೇಳ್ತಾರಲ್ಲ, ಅದು ಎಲ್ಲಾ ದೇಶಗಳನ್ನ ಆಳ್ವಿಕೆ ಮಾಡಿದೆ. ಮತ್ ಯಾರ ಆಳಿದ್ರೆ ಕ್ಯಾಪ್ಟೇನ್ ಮಾಡಿಲ್ಲಲ್ಲ, ನಮ್ ದೇಶವನ್ನ ನ್ಯಾಷನಲ್ ಸ್ಟೇಟ್ ಮಾಡಿ ಹೋಗ್ಯಾರ. ಅಲ್ಲ, ಕ್ವಶನ್ ಕಂಪ್ಲೀಟ್ ಆಗಿಲ್ರಿ. ಈಗ ಇಲ್ಲ, ಈಗ ಇಂಗ್ಲಿಷ್ ರಂಗ ಆಳಿದ್ದಕ್ಕೆ ಅದಕ್ಕೆ ಇಂಗ್ಲಿಷ್ ಇಷ್ಟು ಫೇಮಸ್ ಆಯ್ತಾ ಅಂತ. ಇಷ್ಟು ಇಲ್ಲಾಂದ್ರೆ ಒಂದ್ ವೇಳೆ ಯಾರೋ ಜಪನೀಸ್ ಅಥವಾ ಈಗ ನಮ್ ಫ್ರೆಂಚ್ ಯಾರಾದ್ರೂ ಆಳಿದ್ರೆ, ಎಲ್ಲ ಇದೇ ತರ ಇಂಗ್ಲೆಂಡ್ ತರ ಆಳಿದ್ರೆ ಅವಾಗ ಫ್ರೆಂಚ್ ಫೇಮಸ್ ಆಗ್ತಿತ್ತ ಅಂತ. ಅದೇ ತರ ಇದ್ಯಾವ್ದು ಜಪಾನ್ ಫೇಮಸ್ ಆಗ್ಬೋದಿತ್ತ ಅಂತ, ಯೂನಿವರ್ಸಲ್ ಅಥವಾ ಗ್ಲೋಬಲ್ ಲ್ಯಾಂಗ್ವೇಜ್ ಹಿಂಗ ಆಗ್ತಿತ್ತ ಅಂತ ಒಂದು ಕ್ವಶನ್. ಸರಿ, ಬೇರೆ ಲ್ಯಾಂಗ್ವೇಜ್ ಅವರ ಲ್ಯಾಂಗ್ವೇಜ್ ಫೇಮಸ್ ಆಗ್ತಿತ್ತ ಅನ್ನೋದು ಸ್ಪೆಷಲ್ ಪ್ರಶ್ನೆ. ಅಲ್ರಿ, ಯಾವ ದೇಶದ ಮೇಲೆ ಆಳ್ವಲ್ಬೇಕ. ಯಾರು ಬುದ್ಧಿವಂತ ಇರ್ತಾರ, ಬುದ್ಧಿ ಕಡಿಮೆ ಇದ್ದವ್ರ ಮೇಲೆ ಆಳ್ಕೆ ಮಾಡವ್ರೆ. ಯಾರು ಬಲವಂತ ಇರ್ತಾರ, ಯಾರು ಬಲ ಕಡಿಮೆ ಇರ್ತಾರ ಅವ್ರ ಮೇಲೆ ಆಳ್ಕೆ ಮಾಡವ್ರೆ. ಅಕಾರ್ಡಿಂಗ್ ಟು ಮೀ ಶ್ರೀಶೈಲ್, ಈಗ ಇಂಗ್ಲೆಂಡ್ ನವ್ರು ಆಳಿದ್ದಕ್ಕೆ ಇಂಗ್ಲಿಷ್ ಬಂತು ಅಂತ ಅನ್ನೋದು ಒಂದು ಎಕ್ಸಾಂಪಲ್ ಆಗಿರ್ಬೋದು. ಇಂಗ್ಲೆಂಡ್ ಯುರೋಪಿಯನ್ಸ್ ಅವ್ರು ಬಂದಿದ್ದಷ್ಟಲ್ಲದೆ ನಮ್ಗೆ ಬೇರೆಯವರು ಕೂಡ ಬಂದಿದಾರಲ್ಲ. ಫ್ರೆಂಚ್ನವ್ರು ಬಂದಿದ್ದಾರೆ, ಡಚ್ ಬಂದಿದ್ದಾರೆ. ಹಾಗಂತ ನಾವ್ ಯಾಕೆ ಡಚ್ ಅಥವಾ ಫ್ರೆಂಚ್ ಲ್ಯಾಂಗ್ವೇಜ್ ನ
ಜಾಸ್ತಿ ಇಷ್ಟಪಡೋದಿಲ್ಲ ಅಥವಾ ಅದನ್ನ ಎಲ್ಲಾ ಕಡೆಗೂ ಯಾಕೆ ಇಂಟರ್ನ್ಯಾಷನಲ್ ಮಾಡಿಲ್ಲ ಅಂತ. ಸರಿ. People have gone to every corners of the world and they have left their prints there, footprints there. So ಹಾಗಾಗಿ ಅದು ಅಷ್ಟು ಫೇಮಸ್ ಆಯ್ತು ಅಷ್ಟೇ ಅಂತ ಅನ್ಸುತ್ತೆ. ಓಕೆ ಓಕೆ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸರ್ ಮಾತಾಡ್ತಾ ಇದ್ರೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಳುವಷ್ಟು ವಿಚಾರ ಅವರಲ್ಲಿದೆ, ಸಾಕಷ್ಟು ನಾಲೆಜ್ ಅವರಲ್ಲಿದೆ. ಒಂದು ವಿಚಾರ, ಒಂದು ಭೇದ ಅಥವಾ ನಮ್ಮ ಮಕ್ಕಳಿಗೆ ಅನ್ಸ್ದಂಗೆ ನಾನೇ ಇಲ್ಲಿ ನಿಮ್ಗೆ ಹೇಳ್ತಿದ್ದೀನಿ, ನಾಟ್ ಓನ್ಲಿ ಇಂಗ್ಲಿಷ್, ನಾವು ಇಂಗ್ಲಿಷ್ನ ಕಲಿಬೇಕು, ನಮ್ಮ ಭಾಷೆಯನ್ನ ಪ್ರೀತಿಸ್ಬೇಕು. ಬೇರೆ ಯಾವುದೇ ಭಾಷೆಗಳನ್ನು ಕೂಡ ಕಲ್ತ್ರೆ ಏನೂ ತಪ್ಪಿಲ್ಲ, ಬೇರೆದನ್ನ ಕಲಿಯೋಣ, ಅದ್ರಲ್ಲಿರುವಂತ ಒಳ್ಳೇದನ್ನ ತಗೊಳ್ಳೋಣ ಅಂತ ಅನ್ನೋದು ಇಲ್ಲಿ ಓವರ್ ಆಲ್ ಕನ್ಕ್ಲೂಷನ್ಗೆ ನಾನು ಬರ್ತಿದ್ದೀನಿ. ಎಲ್ರಿಗೂ ಕೂಡ ಈ ರೀತಿಯ ಕನ್ಕ್ಲೂಷನ್ ಇದೆ ಅಂತ ಅನ್ಕೊಳ್ತೀನಿ. ಖಲೀಲ್ ಖಾಜಿ ಸರ್ಗೆ ಏನಾದ್ರು ಹೇಳಕ್ಕಿತ್ತು ಅನ್ಸುತ್ತೆ, ಆಗ್ಲೇ he had raised his hand. ಏನಾದ್ರು ಹೇಳಕ್ಕಿದ್ರೆ ಹೇಳ್ಬೋದು ಸರ್. ಯಾರ್ರಿ? ಖಲೀಲ್ ಖಾಜಿ. ನಮ್ ಫ್ರೆಂಡ್ ಕಾಜಿ ಅವ್ರ ಏನ್ ಹೇಳ್ತಾನೆ ಹೇಳಿ. ಹಾ ಸರ್, you had raised your hand sir, please speak. I think our network ಕಟ್ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಮತ್ತೆ ಇದ್ರೆ ಸುರೇಶ್ ಅವರು ಏನಾದ್ರು ಹೇಳಕ್ಕಿದ್ಯಾ? ಸಂಪತ್ also raised hand. ಸಂಪತ್, do you have anything to say please? ಯಾ ಮಾತಾಡ್ಬೋದಾ? ಕೇಳಿಸ್ತಾ ಇದೆಯಲ್ಲ ನನ್ನ ವಾಯ್ಸು? Yes, you are audible. ಓಕೆ. ಬಸವರಾಜ್ ಸರ್ ತುಂಬಾ ಅದ್ಭುತವಾಗಿ ನಿರರ್ಗಳವಾಗಿ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು, ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಇಂಗ್ಲಿಷ್ ಒಂದು ಭಾಷೆ ಅಂತ ಹೇಳೋದ್ ಸುತ್ತ ನಾವ್ ಇಷ್ಟೊತ್ತು ಮಾತಾಡ್ತಿದ್ವಿ. ಅದ್ರಲ್ಲಿ ನನಗೆ ಬಹಳಷ್ಟು ಕಂಡಿದ್ದು ಇಂಗ್ಲಿಷ್ ಒಂದು ಕಮರ್ಷಿಯಲ್ ಭಾಷೆಯಾಗಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಅಂತ, ಅದೊಂದು ವ್ಯವಹಾರಿಕ ಭಾಷೆಯಾಗಿ ನೋಡ್ತಾ ಇದ್ದೀವಿ ಅಂತ. ಶೇಕ್ಸ್ಪಿಯರ್ ಅನ್ನ ಸಾಮಾಜಿಕವಾಗಿ ನಾವು ಓದ್ಕೊಳ್ಳೋದು, ಶೇಕ್ಸ್ಪಿಯರ್ನ ಸಾಮಾಜಿಕ ಬದಲಾವಣೆಗಳನ್ನ ದೃಷ್ಟಿಕೋನದಿಂದ ಆತ ಬರೆದಂತಹ ವಿಚಾರಗಳನ್ನ ಬಿಟ್ರೆ, ಬಹಳಷ್ಟು ಇಂಗ್ಲಿಷು ಗ್ಲೋಬಲಿ ಪೊಲಿಟಿಕ್ಸ್ ಮಾಡಿರೋದು ವ್ಯವಹಾರಿಕವಾಗಿ ಅಂತ ಹೇಳೋದು ನಮ್ಗೆ ಬಹಳಷ್ಟು ಕಡೆ ತಿಳ್ತಾ ಬರ್ತಾ ಇದೀವಿ. ಅದಕ್ಕೆ ಜಾರ್ಜ್ ಡ್ವೆಲ್ ಬರ್ದಿರುವಂತಹ ಪೊಲಿಟಿಕ್ಸ್ ಅಂಡ್ ದ ಇಂಗ್ಲಿಷ್ ಅಂತ ಹೇಳೋ ಒಂದು ಲೇಖನ 1940ರ ದಶಕದ 46ರಲ್ಲಿ ಮಂಡಿಸಿದಂತಹ ಪ್ರಬಂಧ ಬಹಳಷ್ಟು ಒತ್ತು ಕೊಡುತ್ತೆ. ಬಹಳಷ್ಟು ಆಫ್ರಿಕನ್ ಕಂಟ್ರಿಗಳನ್ನ ಮತ್ತು ಸಣ್ಣ ಪುಟ್ಟ ಐಲ್ಯಾಂಡ್ ಗಳನ್ನ ಹೇಗೆ ಇಂಗ್ಲಿಷ್ ಭಾಷೆ ಆವರಿಸುತ್ತೆ ವ್ಯಾವಹಾರಿಕವಾಗಿ, ಮತ್ತು ನಾವೇ ಆಗ್ಲಿಂದ ಬಳಸ್ತಾ ಇದ್ದಂಗೆ ಎಲ್ಲಾ ದೇಶಗಳನ್ನ ಇಂಗ್ಲಿಷ್ ಬಲ್ಲವರು ಆಳಿದ್ರು ಅಂತ ನಾವು ಮಾತಾಡ್ತಾ ಬರ್ತಾ ಇದೀವಿ. ಮತ್ತೆ ನಾವು ಇಂಗ್ಲಿಷ್ ಅನ್ನ ಕಲ್ತು ಬೆಳಿಬೇಕು ಅಂತ ಮಾತಾಡ್ತಿದೀವಿ, ಕೆಲಸಗಾರರು ಆಗ್ಬೇಕು ಅಂತಾನೆ ನಾವು ಅಲ್ಲಿ ಒತ್ತು ಕೊಡ್ತಾ ಇದೀವಿ. ಸೊ ನಾನ್ ಸರ್ ಅಲ್ಲಿ ಕೇಳೋದೇನು ಅಂತ ಹೇಳಿದ್ರೆ, ನಮ್ಮ ಜಾನಪದ ಶೈಲಿ ಮತ್ತು ಸೊಗಡು ಮತ್ತು ನಾಲೆಜ್ ಇದೆ ಅಲ್ವಾ, ಅದು ಸೈನ್ಸ್ ಆಗಿರ್ಬೋದು ಅಥವಾ ಕೃಷಿಗೆ ಸಂಬಂಧಂತ ಪ್ರಾಕ್ಟೀಸ್ ಗಳಾಗಿರ್ಬೋದು, ಈ ಇಂಗ್ಲಿಷ್ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿ ಮತ್ತೆ ನಾವು ಒಂದು ದೊಡ್ಡ ಲೇಬರ್ ಫೋರ್ಸ್ ಆಗುವ ಹುಮ್ಮಸ್ಸಲ್ಲಿ ಹೊರಟಿರೋದ್ರಿಂದ ಇಂಗ್ಲಿಷ್ ಅನ್ನ ನಾವು ಹೆಚ್ಚು ಆವರಿಸ್ಕೊಂಡ್ರೆ ನಮ್ಮ ಸ್ವಂತಿಕೆ ಮತ್ತು ಸೊಗಡು ಮತ್ತು ನೇಟಿವಿಟಿ, ಆ ಜಾನಪದ ಶೈಲಿಗಳು ಕಳ್ಕೊಂಡ್ರೆ ಮತ್ತೆ ಅದು ರೀಗೈನ್ ಮಾಡಕ್ಕೆ ಶೇಕ್ಸ್ಪಿಯರ್ ಅಂತ ಲೇಖಕರನ್ನ ನಾವು ಹುಡ್ಕೊಂಡು ಓದೋಂಗಾಗುತ್ತಾ ಅಂತ. ಏನಾಗೋದಿಲ್ಲ ಅದು. ನಾವು ಎಲ್ಲೂ ಉಲ್ಲೇಖ ಮಾಡೋದಿಲ್ಲ ನಮ್ಮ ಕನ್ನಡದ ಬಹಳಷ್ಟು ಪ್ರಬಂಧಕಾರರನ್ನ ಮತ್ತು ಲೇಖಕರನ್ನ, ನಾಟಕಕಾರರನ್ನ. ಆ ಭಾಷೆಯೊಳಗೆ ನಾವು ಹೇಗೆ ಇದನ್ನ ನೋಡ್ತೀವಿ, ಇನ್ಫ್ಲುಯೆನ್ಸ್ ಆಗ್ತಾ ಇದೀವಿ ಅನ್ನೋದ್ರ ಸುತ್ತ ಒಂದ್ ಚೂರು ಹೇಳ್ಬೋದಾ ಅಂತ. ನಮ್ಮ ಭಾಷೆಗಳು ನಮ್ಮ ಅನುಭವದಿಂದ ಉದಯ ಆಗಿರ್ತಾವ. ನಾವು ಇಂಗ್ಲಿಷ್ ಪರಭಾಷೆ ಅಂತ ತಿಳ್ಕೊಂಡಕ್ರ ನಮ್ಗ ಆ ವಿಚಾರ ಬರ್ತಾವ. ನಾವು ಮಾತಾಡೋ ಭಾಷೆ ನಮ್ದು ಆಗ್ತದ. ನಾವು ಅಲ್ಲಿ ಹೋಗಿದ್ದೀವಿ ಅಂದ್ರೆ ಇವತ್ತಿನ ಗ್ಲೋಬಲೈಸೇಷನ್ ಅದೇ ನಮ್ಮ ಭಾಷೆ ಆಗ್ತದ. ಮನಿಯೊಳಗ ಪೇರೆಂಟ್ಸ್ರು ಅಥವಾ ಸ್ಪೋಕನ್ ಲ್ಯಾಂಗ್ವೇಜ್ ಯಾವಾಗ ಮಾತಾಡ್ತಾರ ಅದೇ ಅವ್ರ ಮನಿ ಭಾಷೆ ಆಗ್ತದ. ನಮ್ದು ಭಾಷೆ ಇವ್ರ ಭಾಷೆ ಅಂತ ಹಂಚ್ಕೊಂಡಿವಿ ನಾವು ಇಲ್ಲ, ಹಂಚ್ಕೊಂಡಂಗ ಇದ್ದಿದ್ದೇವು ಅಷ್ಟೇ. ಅದೇ ರಾಜಕೀಯದ ಸುತ್ತ ನಾ ಕೇಳಕ್ ಬಯಸ್ತಾ ಇದೀನಿ ಸರ್. ಆಕ್ಚುಲಿ ಪರಭಾಷೆ ಅಂತ ಹೇಳೋ ಬೌಂಡ್ರಿಗಳನ್ನ ಹಾಕೊಂಡಿರೋದು ರಾಜಕೀಯ ತಾಂತ್ರಿಕ ವಿಚಾರಗಳು ಹೆಚ್ಚಾಗ್ತಾ ಹೋದಾಗ, ನಾವೇ ಹಾಗೆ ಹೇಳಿದಾಗ ಪ್ರಾದೇಶಿಕವಾಗಿ ನಾವು ರಾಜರ ಅಂಡರ್ ಅಲ್ಲಿ ಇದ್ದಾಗ ಇದ್ದಂತಹ ಬೌಂಡ್ರಿಗಳನ್ನ
ಪ್ರಜಾಪ್ರಭುತ್ವ ಅಂತ ಹೇಳೋದನ್ನ ಕಂಡುಕೊಂಡ್ವಿ ಇಂಗ್ಲಿಷರ ಆಳ್ವಿಕೆಯಿಂದ ಅಂತ ನೀವು ಹೇಳ್ತಾ ಹೋಗ್ತೀರಿ. ಅವರ ದಬ್ಬಾಳಿಕೆ ಮತ್ತು ಆಳ್ವಿಕೆ ಸತತವಾಗಿ 300ಕ್ಕೂ ಹೆಚ್ಚು ವರ್ಷಗಳು ನಮ್ಮಲ್ಲಿ ಆದ ಮೇಲೆ ನಾವು ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಕಂಡ್ಕೊಂಡ್ವಿ ಅಂತ ಮಾತಾಡ್ತೀವಿ. ಅಂಬೇಡ್ಕರ್ ಅವರು ಬಹಳಷ್ಟು ಲಾ ಅಂಡ್ ಆರ್ಡರ್ ಗಳನ್ನ ಬಹಳಷ್ಟು ಭಾಷೆಗಳಲ್ಲಿ ಓದ್ಕೊಂಡಿದ್ರು ಕೂಡ ಅದನ್ನ ಮಂಡಿಸಿದ್ದು ಯಾವ ಭಾಷೆಯಲ್ಲಿ ಅಂತ ಹೇಳೋದ್ರ ಸುತ್ತ ಇನ್ನೂ ತರ್ಕ ಮತ್ತು ಚರ್ಚೆ ಆಗ್ತಾ ಇದೆ. ಸೊ ಹಾಗಿದ್ದಾಗ ಪರ ಮತ್ತು ವಿರೋಧಗಳನ್ನ ಹಾಕೊಂಡಿದ್ದೆ ಈ ಭಾಷೆಯ ಪೊಲಿಟಿಕ್ಸ್ ಇಂದ ಅಂತ ನನಗೆ ಅನ್ಸಕ್ ಸ್ಟಾರ್ಟ್ ಆಗಿದೆ. ಫ್ರೆಂಚರಾಗಿರ್ಲಿ, ಜರ್ಮನರಾಗಿರ್ಲಿ, ಈಗ ಸ್ವೀಡನ್ ದೇಶಗಳು ಇಂಗ್ಲಿಷ್, ಜಪಾನ್ ಅಂತ ದೇಶಗಳು ಇಂಗ್ಲಿಷ್ ನ ವಿರುದ್ಧ ನಿಂತಿರೋದು ಕಾರಣ ತಮ್ಮ ನೇಟಿವಿಟಿನ ಉಳಿಸ್ಕೊಳಕ್ಕಾಗಿ ಮತ್ತು ತಮ್ಮ ಅಂತ ಹೇಳೋ ಸುತ್ತ ಗಟ್ಟಿಯಾಗಿ ನಿಲ್ಲೋದಕ್ಕಾಗಿ. ಸೊ ಅದು ಎಲ್ಲೋ ಒಂದ್ ಕಡೆ ನಮ್ಮ ಇಂಗ್ಲಿಷ್ ಒಂದು ಪೊಲಿಟಿಕ್ಸ್ ಇದೆ ಅಲ್ವಾ, ಗ್ಲೋಬಲ್ ಪೊಲಿಟಿಕ್ಸ್, ಇಂಗ್ಲಿಷ್ ಭಾಷೆಯಾಗಿ ಮತ್ತು ಒಂದು ತರದ ರೀತಿ ರಿವಾಜುಗಳನ್ನು ಫಾಲೋ ಮಾಡಕ್ಕಾಗಿ ಅದು ಎಲ್ಲಿ ನಮ್ಮನ್ನ ಪೊಲಿಟಿಕಲಿ ನಮ್ಮನ್ನ ಸ್ಲೇವ್ಗಳಾಗಿ, ಲೇಬರ್ಗಳಾಗಿ ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನ ಹಿಡಿದಿಡ್ತಾ ಇದೆಯಾ ಅಂತ ನನ್ನ ಪ್ರಶ್ನೆ. ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ನಮ್ಮಲ್ಲಿ ಸಾಕಷ್ಟು ಅರವಿಂದ ಘೋಷ್ ಅವರಾಗಲಿ, ನಮ್ಮಲ್ಲಿ ಇದ್ದವರೆಲ್ಲ ICS ಕಲೀಲಿಕ್ಕ ಅಥವಾ ಬ್ಯಾರಿಸ್ಟರ್ ಪರೀಕ್ಷೆ ಕಲೀಲಿಕ್ಕ ಇಂಗ್ಲೆಂಡ್ಗೆ ಹೋಗ್ತಿರ. ಮ್ಯಾಟ್ರಿಕ್ ಆಗೋಣ, SSLC ಅಥವಾ ಮ್ಯಾಟ್ರಿಕ್ ಆಗೋಣ ಬ್ಯಾರಿಸ್ಟರ್ ಪದವಿಗೆ ಇಂಗ್ಲೆಂಡ್ಗೆ ಹೋಗ್ತಿದ್ರು. ಇಲ್ಲೆಲ್ಲ 7th ಎಕ್ಸಾಮ್ಸ್ ಐತೆ, ಮುಲ್ಕಿ ಪರೀಕ್ಷೆ ಇಲ್ಲೇ ಬಾಂಬೆಕ್ಕಿದ್ದು, ಎಲ್ಲಿ ಹಳ್ಳಿಯೊಳಗೆ ಇರ್ಲಿಲ್ಲ. ಬ್ಯಾರಿಸ್ಟರ್ ಪರೀಕ್ಷೆ ಅಲ್ಲಿ, ICS ಪರೀಕ್ಷೆ ಅಲ್ಲಿ, ಈಗ ಇನ್ನು ICS ಒಡೆದು IAS, IPS, IFS ಮಾಡ್ಯಾರ, ಒಡೆದು 3 ಮಾಡ್ಯಾರ. ಅಲ್ಲಿ ಹೋದ ಬಳಕೆ ನಮ್ಮ ಭಾರತೀಯರಿಗೆ ಕಣ್ಣು ತೆರೆದಿದ್ರು. ಇಂಗ್ಲಿಷ್ ಭಾಷೆ ಕಲ್ತು ಅಲ್ಲೆಲ್ಲ ಕಲಿಯೋದ್ರಿಂದ ನಾವು ಸ್ಲೇವ್ ಇದ್ದೀವಿ ಭಾರತೀಯರು ಇಂಗ್ಲಿಷ್ನವ್ರ ಕೈಯಾಗಂತ ಇಲ್ಲಿ ಕಲೀಲಿಕ್ಕೆ ಹೋದವ್ರಿಗೆ ಗೊತ್ತಾಗಿ ಇಲ್ಲಿ ಬಂದ ನಂತರ ಎಷ್ಟೋ ಮಂದಿ IAS ಪೋಸ್ಟ್ ಕೊಟ್ಟರು ಬರೀ ದೊಡ್ಡ ಹುದ್ದೆ ಕೊಟ್ಟು ಅವ್ರ ಗುಲಾಮಗಿರಿ ಮಾಡ್ಕೊಳಕ್ಕೆ ಕೊಡ್ತಿದ್ರು. ಅಡ್ಮಿನಿಸ್ಟ್ರೇಟಿವ್ ಇದು ಅದು ಅವ್ರ ನ್ಯಾಕ್. ಇವ್ರಿಗೆ ತಮ್ಮ ಲವ್ ಆಫ್ ದ ಲಿಬರ್ಟಿ ಇಂಗ್ಲಿಷ್ ಭಾಷೆಯಿಂದ ಜ್ಞಾನೋದಯ ಆಗಿತ್ತಲ್ಲ, ಇಂಗ್ಲಿಷ್ ಭಾಷೆ ಅಲ್ಲಿ ಇಂಗ್ಲೆಂಡ್ದಾಗ ಕಲ್ತಿದ್ರು, ಇಲ್ಲಿನೂ ಸ್ವಲ್ಪ ಕಲ್ತೋಗಿ ಅಲ್ಲಿ ಜ್ಞಾನೋದಯ ಆದ ಬಳಿಕ ನಾವು ನಮ್ಮ ದೇಶವನ್ನ ಸ್ವತಂತ್ರ ಮಾಡ್ಕೋಬೇಕನ್ನೋದು ಕಲ್ಪನಾ ಬಂದದ್ದು, ವಿಚಾರ ಬಂದದ್ದು, ವೈಚಾರಿಕತೆ ಬೆಳೆದದ್ದು ಇಂಗ್ಲಿಷ್ ಭಾಷೆಯಿಂದ ತಾನವೇ. ನಮ್ಮಲ್ಲಿ ಅವರಿಗೆ ಒಂದು ನಾಲೆಜ್ ಅನ್ನೋದನ್ನ ಒಂದು ಭಾಷೆಯ ಒಳಗೆ ಕಟ್ಟಿಡೋದು ಒಂದು ರಾಜಕೀಯ ಅಲ್ವಾ ಅಂತ ನನ್ನ ಪ್ರಶ್ನೆ. ಈಗ ಬ್ಯಾರಿಸ್ಟರ್ ಪದವಿ ಪಡೆಯಕ್ಕೆ, ICS ಪದವಿ ಪಡೆಯಕ್ಕೆ ಅಥವಾ IAS IPS ಆಗಕ್ಕೆ ಈ ರೀಸೆಂಟ್ ಆಗಿ ಸಿವಿಲ್ ಸರ್ವಿಸಸ್ ಗಳನ್ನ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಬರಿಬಹುದು ಅಂತ ಹೇಳೋ ಹಕ್ಕನ್ನ ನಾವು ಪಡ್ಕೊಂಡಿದ್ದು ಕೂಡ ಈ ಇಂಗ್ಲಿಷ್ ಅನ್ನ ಹೊರಗಿಟ್ಟು ಆ ಇಂಗ್ಲಿಷ್ ನ ಸುತ್ತಿನಲ್ಲಿರುವ ಪೊಲಿಟಿಕ್ಸ್ ನ ನಾವು ವಿರೋಧಿಸಿ ಇಡೀ ದೇಶದಲ್ಲಿ ಸತತವಾಗಿ 20 ವರ್ಷಗಳಿಂದ ನಾವು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಗಳನ್ನ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ಈ ಇಂಗ್ಲಿಷ್ ನಮ್ಗೆ ತೊಡಕಾಗಿತ್ತು. ಆದಿವಾಸಿ ಕುಟುಂಬಗಳಿಂದ, ದಲಿತ ಕುಟುಂಬಗಳಿಂದ ಇಂಗ್ಲಿಷ್ ಭಾಷೆ ಕಲೀಲಿಲ್ಲದ ಕಾರಣಾಗಿ ಸತತ 25 ವರ್ಷದಿಂದಾಗಿ ಭಾರತದ ಸಿವಿಲ್ ಸರ್ವಿಸ್ಗಳಲ್ಲಿ ಪರ್ಸೆಂಟೇಜ್ ನ ನೋಡಿದ್ರೆ ಮತ್ತದೇ ಮೇಲ್ಜಾತಿಯ ಮೇಲ್ವರ್ಗದ ಶ್ರೀಮಂತ ಕುಟುಂಬಗಳಿಂದ ಇದ್ದವರೇ ಆಗಿದ್ರಿಂದ ನಾವು ಪ್ರಾದೇಶಿಕ ಭಾಷೆಗಳೆಲ್ಲ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಗಳನ್ನ ಬರೆದು ಪಾಸ್ ಆಗ್ಬೇಕು ಅಂತ ಹೇಳೋ ಹಕ್ಕನ್ನ ಪಡ್ಕೊಂಡ್ವಿ. ಇದು ಕೂಡ ಸೇಮ್ ಅದೇ ಅಂತ ಹೇಳೋದನ್ನ ನಾನು ನಿಮ್ಮಲ್ಲಿ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಭಾಷೆಯ ವ್ಯಾಮೋಹ ನಮ್ಮಲ್ಲಿ ಅಡಗ್ಸಕ್ಕೆ ಕಾರಣ ಒಂದು ದೊಡ್ಡದಂತಹ ಗ್ಲೋಬಲ್ ಪೊಲಿಟಿಕ್ಸ್ ಇರ್ಬೋದಾ ಅಂತ. ಸರ್, ನಮ್ಮ ಮಕ್ಕಳಿಗೆ ಇದು ಟೈಮ್ ಆಗ್ತಿದೆ, ಹಾಗಾಗಿ ಇದು ಸ್ವಲ್ಪ ಈ ಡಿಸ್ಕಷನ್ ಅನ್ನ ನಾವು ವಿ ಕ್ಯಾನ್ ಕೀಪ್ ಇಟ್ ಆಫ್ಲೈನ್ ಆಲ್ಸೋ ಆಫ್ಟರ್ ದ ಸೆಷನ್. ಮತ್ತೆ ಇನ್ನೊಂದ್ಸತಿ ಈಗ ನಮ್ಮ ಮುಖ್ಯವಾದ ಖಾಜಿ ಸರ್ ಬಂದಿದ್ದಾರೆ ಮೇಡಮ್, ಏನಾದ್ರು ಹೇಳ್ಬೋದು. ನಮಸ್ತೆ ಖಾಜಿ ಸರ್. Namaste. I want to tell about the English language because the topic was English language. It was nothing to do with the politics and all. Correct, sir. Actually, English language has got enriched by itself by absorbing a lot of words from other languages, like Indian languages, like German language, like French language. It has grown over the years. The language has grown, and they have made it easy for the people to understand. So they have made it easy so that it has spread all over the world.
So it is a language of communication for me. In my opinion, it is a language of communication. Let us Plus, take the language as a communication. ಅಷ್ಟೇ. yes, ಇದ್ರಲ್ಲಿ ಯಾವ್ದು politics ಇಲ್ಲ, languages for ಯಾವ್ದು communicate between the people. Agreed. In addition, the British people have encouraged to translate all technical, scientific ideas and all in English language books. Like Germans have got lot of ideas, French have got lot of ideas, Indians have ideas, Chinese got all those ideas are translated into English language books. See, they are trying to gather ideas and all. So for me, it is always, in my opinion, it is good to learn English language to increase your capacity of mind to go all over the world. You need not be a slave. By learning English language, you need not be a slave. You can have your own ideas. But learning English is beneficial not only to being in India, but also going outside India, whether it is for commerce or whether for scientific investigation, research, or religious matters and all. But also I want to tell one more thing. Language should not be related with religion. Like there was a comment that there is a love because of English language and Christian. All religions teach love. And I think English was never a language of Christians. Christianity had a different language in Middle East actually. But of course, the people who came all over the world, they tried to propagate Christianity, and language was English. But the good thing is that we should dissociate religions from the languages. We should associate ideas with the languages. I think British people have done this very well. This we should learn, and we should do it for our own languages like Kannada, like Marathi, like Hindi, like Urdu, like Sanskrit. All good languages, but we should also encourage ideas to come inside our languages from the English language also. But it is good to learn English language. That is what I want to say. It is good for the children to increase their horizon, horizon of the minds, not be in very small zone. Very nicely concluded, sir. I'm sorry, Sampath sir, to cut you in between. Just we spoke more about Shakespeare because it was the birthday and the death day of Shakespeare on 23rd of April. So ನಮ್ಗೆ ಈಗ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಒಬ್ರು ಕಾಂಟ್ರಿಬ್ಯೂಟರ್ ಅವರು, ಹಾಗಾಗಿ ಶೇಕ್ಸ್ಪಿಯರ್ನ ಒಂದು ಪಾಯಿಂಟ್ ಇಟ್ಕೊಂಡ್ವಿ ಅಷ್ಟೇ. ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಅದರ್ poets or any authors from outside India. ನಮ್ಮಲ್ಲಿ ನಮ್ಮ ಜನಗಳನ್ನ ಎಷ್ಟು ಪ್ರೀತಿಸ್ತೀವಿ ಅದು ಕೂಡ ನಮ್ಮ ಮೋಟಿವ್ ಇದೆ, ನಮ್ಮ ಥೀಮ್ ಕೂಡ ಅದೇ ಆಗಿದೆ. But only we are going to love English to learn, to get some exposure even out of our country, not only in India. Yes, sir. So, okay. ಕೊನೆಯದಾಗಿ ಥ್ಯಾಂಕ್ ಯು ಸರ್. ಎಲ್ಲ ಚೆನ್ನಾಗಿ ಬಂತು ಸೆಷನ್. ತುಂಬಾ ಬಹಳಷ್ಟು ವಿಚಾರಗಳನ್ನ ನಮ್ಮ ಖಾಜಿ ಖಲೀಲ್ ಸರ್ ಹೇಳಿದ್ರು. ಮೇಡಮ್ ಒಂದೇ ನಿಮಿಷ, ಸಾರಿ ಇಂಟರಪ್ಟ್ ಮಾಡಿದ್ಕೆ. ನನ್ನ ಪ್ರಶ್ನೆಗಳಲ್ಲಿ ಅಥವಾ ನನ್ನ ಒಪಿನಿಯನ್ ಶೇರಿಂಗ್ ಅಲ್ಲಿ ಯಾವುದೇ ರೀತಿಯ ವಿರೋಧ ಇರ್ಲಿಲ್ಲ. ನಾನು ಒಂದೇ ಒಂದು ಪಾಯಿಂಟ್, ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿ ನಾವು ಅದನ್ನ ಮಾತಾಡ್ತಿದೀವಿ ಅಂತ ಹೇಳೋದ್ರದ್ದು ಸುತ್ತ ತುಂಬಾ ಮಿತ್ತಿದೆ. ಇಂಗ್ಲಿಷ್ ಈಸ್ ನಾಟ್ ಎ ಗ್ಲೋಬಲ್ ಲ್ಯಾಂಗ್ವೇಜ್ ಮತ್ತು ಅದು ವಿಜೃಂಭಿಸುತ್ತಿರುವ ಭಾಷೆ ಅಂತಾನು ಇಲ್ಲ. ಕಾಜಿ ಸರ್ ಹೇಳ್ದಂಗೆ ಅದೊಂದು ಭಾಷೆ, ಅದು ತುಂಬಾ ಒತ್ತು ಕೊಡ್ತಾ ಇರುವಂತಹ ಭಾಷೆ ಎಲ್ಲಾ ರೀತಿಯಲ್ಲಿ. ರಿಸರ್ಚ್ ಆಗಿರ್ಬೋದು, ಫಿಲಾಸಫಿ ಆಗಿರ್ಬೋದು, ಲಿಟರೇಚರ್ ಆಗಿರ್ಬೋದು. ಅದು ಅಲ್ಲದೆ ನಮ್ಮ ಜಿಯೋಗ್ರಫಿಕಲ್ ಏರಿಯಾ ಬೌಂಡ್ರಿಗಳನ್ನ ಆಯ್ದು ಹಿಕ್ಕಿ ಗ್ಲೋಬಲಿ ಅದನ್ನ ರೀಚ್ ಮಾಡೋದ್ರಲ್ಲೂ ಕೂಡ ನಮ್ಮ ಇಂಗ್ಲಿಷ್ ಭಾಷೆ ಬಹಳ ಸಪೋರ್ಟ್ ಮಾಡ್ತಾ ಇದೆ. ಭಾಷೆಯಾಗಿ ಅದನ್ನ ಕಲಿಲೇಬೇಕು, ಭಾಷೆಯಾಗಿ ಅದನ್ನ ಬಳಸಲೇಬೇಕು. ಅದರ ಪರವಾಗಿ ನನಗೆ ಬಹಳಷ್ಟು ಇದೆ. ಆದರೆ ಅದರಿಂದಾಗಿ ತುಳಿತಕ್ಕೆ ಒಳಗಾಗುತ್ತಿರುವಂತಹ ಜಾನಪದಗಳು ಸುತ್ತಲೂ ಕೂಡ ನಮ್ಗೆ ಕಾನ್ಶಿಯಸ್ ಆಗಿರ್ಬೇಕು ಅನ್ನೋದನ್ನ ಒಂದು ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡಿದೆ ಅಷ್ಟೇ. ಬಸವ ಸರ್ದು ಮಂಡಿಸಿದಂತಹ ಎಲ್ಲಾ ರೀತಿಗಳು ಬಹಳ ಹತ್ರ ಆಗಿತ್ತು ಮತ್ತು ಸ್ಪಷ್ಟವಾಗಿತ್ತು. ಅದಕ್ಕೆ ಥ್ಯಾಂಕ್ಸ್ ಒನ್ಸ್ ಅಗೇನ್. ಓಕೆ ಮೇಡಮ್. Yeah, sir. Thank you for adding your valuable feedback for the session. Now it's at the end of the session. I request our Surbhi
proud our children to give a vote of thanks. Shansraju sir or Somsekhar? ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸೋಮಶೇಖರ್. ನಾನು 10ನೇ ತರಗತಿಯನ್ನು ಸುರಭಿ ಪ್ರೌಢ ಬ್ಯಾಲ್ಕೆರೆ ಕೇಂದ್ರದಲ್ಲಿ ಓದುತ್ತಿದ್ದೇನೆ. ಮೊದಲಿಗೆ ಈ ಒಂದು ಅವಧಿಗೆ ಆಗಮಿಸಿದ ಎಲ್ಲಾ ಕೇಂದ್ರದ ಕೇರ್ಟೇಕರ್ ಹಾಗೂ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ವಿದ್ಯಾಸುರಭಿ ವಾಲಂಟಿಯರ್ಸ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ದಿನ ಬೃಹತ್ ಭಾಷೆಯಾದ ಇಂಗ್ಲಿಷ್ ನ ಬಗ್ಗೆ ಅತಿ ಸ್ಪಷ್ಟವಾಗಿ ತಿಳಿಯುವಂತೆ ಹೇಳಿದಂತ ಬಸವರಾಜ್ ಸರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಗೆ ಪ್ರತಿ ವಾರದಲ್ಲಿ ಒಂದು ಸೆಕ್ಷನ್ ಅನ್ನು ಮಾಡ್ತಾ ಬಂದಿದ್ದಾರೆ. ಆ ಕಾರ್ಯಕ್ರಮವನ್ನು ಆಯೋಜಿಸಿದಂತ ವಿದ್ಯಾರ್ಥಿ ಮಂಗಳಾ ಪಾಟೀಲ್ ಮೇಡಮ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. Thank you Somsekhar. Thank you all the children. Thank you Basaraj sir. ಕೊನೆಯದಾಗಿ ಒಂದು ಶಾಂತಿ ಮಂತ್ರವನ್ನು ಹೇಳಿ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಾತ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Thank you once again. Thanks to one and all.